ಇವನು ಶೂ ಹಾಕೊಳ್ಳೋಕ್ಕೆ ಕತ್ಲು ಅಂತ ಎದ್ರಕೊಂಡು ಕೂತವನೆ. ನಾನು ಹಚ್ಚಿರ್ಬೇಕು ಅಂತ. ಬೆಳಕಾಗ್ತೈತಲ್ಲ, ಬೆಳಕಾಗ್ತೈತಲ್ಲ, ಮತ್ತೆ ನಿಂಗೆ ಎದ್ರಕ್ಕೆ ಅದು ಕೂಗ್ತ. ಬಂದ್ಬಿಡ್ತಾರೆ ನಿನ್ಗೆ. ಆ ಪಕ್ಷಿ ಕೂಗ್ತಾರೆ ಅದಕ್ಕೆ. ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇದು ಶಿವರಾತ್ರಿ ಹಬ್ಬದ ವ್ಲಾಗು. ಸಂಡೇ ಇದರಿಂದ ಅನೀಶು ಬೇಗನೆ ಹೋದ, ಕ್ರಿಕೆಟ್ ಕ್ಲಾಸಿಗೆ ಹೋಗ್ಬೇಕಿತ್ತು. ಅವನು ಹೋಗಿದ್ಮೇಲೆ ನಾನು ಮಲ್ಕೊಂಬಿಟ್ಟೆ. ಯಾಕೆಂದರೆ ನೈಟ್ ಪಾಪು ಎದ್ದಿರೋದ್ರಿಂದ ನನಗೆ ಬೆಳಗ್ಗೆ ಎದ್ದು ಇನ್ನು ಹಂಗೆ ಅವನು ಅನೀಶ್ ಹೋದ್ಮೇಲೆ ಇನ್ನು ಕೆಲಸ ಕಂಟಿನ್ಯೂ ಮಾಡ್ಕೊಳ್ಳೋಣ, ಹಬ್ಬ ಇವತ್ತು ಬೇಗ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಪಾಪು ಎದ್ದ. ಅವನ್ನ ಮಲಗಿಸೋಕೆ ಹೋಗಿ ನಾನು ಯಾಮಾರಿ ಮಲ್ಕೊಂಬಿಟ್ಟೆ. ಹಂಗಾಯಿತು, ನಿದ್ದೆ ಬಂದ್ಬಿಟ್ಟಿತ್ತು ಚೆನ್ನಾಗೆ. ಇನ್ನು ಸರಿ ಅಂದ್ಬಿಟ್ಟು ಈಗ ಎದ್ದು ನೋಡ್ತೀನಿ, ಟೈಮ್ ಆಗೋಗ್ಬಿಟ್ಟಿತ್ತು. ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದು ಅಡುಗೆ ಮನೆಯಲ್ಲಿ ಫಸ್ಟ್ ಹಾಲು ಕಾಯಕ್ಕಿಟ್ಟೆ. ಅದಾದಮೇಲೆ ನೆಕ್ಸ್ಟು ಟಿಫನ್ ಮಾಡಿಬಿಡೋಣ ಬೇಗ ಅಂತ ಏನಿತ್ತು ತರಕಾರಿ ನೋಡಿದೆ. ಪಲಾವ್ ಇತ್ತು, ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು. ಬಟಾಣಿ ಸೀಸನ್ ಅಲ್ವಾ ಇವಾಗ, ಕಡಿಮೆಗೆ ಸಿಗುತ್ತೆ. ಸುಳಿದ್ಬಿಟ್ಟಿಲ್ಲ ಫ್ರೀಸರಲ್ಲಿ ಹಿಂಗೆ ಮಾಡ್ಕೊಂಬಿಡು, ಫ್ರೋಝನ್ ಇದಾಗುತ್ತೆ ಬಟಾಣಿ. ಬೇಕಾದಾಗ ಈ ಥರ ಬಟ್ಲಿಗೆ ಹಾಕ್ಕೊಂಡು ನೀರು ಹಾಕಿಟ್ಬಿಟ್ರೆ ಇದೆಲ್ಲ ಹೋಗುತ್ತೆ. ಅಂದ್ರೂ ಬೇಗನೂ ಬೇಯುತ್ತೆ. ಇದು ಥರ ಫ್ರೋಝನ್ ಆದರೆ ಬೇಯಲ್ಲ ಅನ್ನೋ ಥರ ಅಲ್ಲ. ನಿಮ್ಗೆ ಯಾವಾಗ ಬೇಕೋ ಆವಾಗ ಹಸಿ ಬಟಾಣಿ ಸಿಗುತ್ತೆ ಅಂತ. ಸೊ ನಾನು ಹಂಗೆ ಮಾಡಿದ್ದೀನಿ. ತರಿಸ್ಬಿಟ್ಟು ಒಂದು ಸ್ವಲ್ಪ ಸುಳಿದ್ಬಿಟ್ಟು ಈ ಥರ ಕವರ್ ಕಟ್ಟಿ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೀನಿ. ಫ್ರೀಸ್ ಆಗೈತೆ. ನನಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊತೀನಿ. ನೋಡಿ, ಇದೊಂದು ಟಿಪ್ಪು ನಿಮಗೆ ಯೂಸ್ ಆಗ್ಬೋದು. ನಮ್ಮಮ್ಮ ಕೊಟ್ಟಿದ್ದ ಐಡಿಯಾ ವರ್ಕ್ ಆಗುತ್ತೆ, ಚೆನ್ನಾಗಿರುತ್ತೆ, ಏನು ಹಾಳಾಗಲ್ಲ. ಜಾಸ್ತಿ ಇದ್ದರೆ ಈ ಥರ ಫ್ರೀಸ್ ಮಾಡಿ ಇಟ್ಕೊಂಬಿಡಿ. ಈಗ ಕಡಿಮೆ ರೇಟು ಸೀಸನ್ನು ನೋಡಿ ತೊಗೊಂಡು ಮಾಡ್ಕೊಳ್ಳೋಂಗಿದ್ರೆ ವರ್ಷ ಎಲ್ಲ ಯಾವಾಗ ಬೇಕೋ ಹಸಿ ಬಟಾಣಿ ಪಲಾವ್ ಮಾಡೋ ಟೈಮಲ್ಲಿ ಯೂಸ್ ಆಗುತ್ತೆ. ಇನ್ನು ಪಾಪುಗೆ ವ್ಯಾಕ್ಸಿನ್ ಹಾಕ್ಸಿದ್ದು. ಅವನಿಗೆ ಜ್ವರ ಹೋಗಿರಲಿಲ್ಲ, ಫೀವರು. ಶುಕ್ರವಾರ ಹಾಕ್ಸಿದ್ವಿ, ಭಾನುವಾರನೇ ಹಬ್ಬ ಇತ್ತಲ್ವಾ. ಸರಿ ಅಂದ್ಬಿಟ್ಟು ಅವನು ಅಲ್ಲೇ ಇಟ್ಕೊಂಡು ನಾನು ಕೆಲಸ ಮಾಡ್ಕೊಳ್ಳೋದು. ಅಲ್ಲಿ ಇಟ್ಬಿಟ್ಟು ಆ ಚೇರ್ ಮೇಲೆ ಕುಂಡಿಸ್ಬಿಟ್ಟು ನಾನು ರೂಮ್ ಕ್ಲೀನ್ ಮಾಡ್ತೀನಿ. ಏಕೆಂದರೆ ಡಸ್ಟ್ ಆಗುತ್ತಲ್ಲ ಅಂತ ರೂಮೆಲ್ಲ ಕ್ಲೀನ್ ಮಾಡಿ ಅವನಿಗೆ ಬೆಡ್ ರೆಡಿ ಮಾಡ್ತಾ ಇದ್ದೀನಿ. ಹಂಗೆ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದು. ನಾನು ಕಾಲು ನೋವಿರೋದ್ರಿಂದ ಅವನ್ನ ಪಕ್ಕದಲ್ಲಿ ಇಟ್ಕೊಂಡು ಕಾಲಿಗೆ ಏನಾದರೂ ಕೆಳಗಡೆ ಒತ್ತಿ ಕೊಟ್ಟರೆ ಆರಾಮಾಗಿ ನಿದ್ದೆ ಮಾಡ್ತಾನೆ ಸ್ವಲ್ಪ ಹೊತ್ತು. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಪಾಪುಗೆ ಡೈಪರ್ ಯೂಸ್ ಮಾಡಿದ್ರೆ ಯಾವ ಥರ ಬಟ್ಟೆ ಯೂಸ್ ಮಾಡ್ತೀರಾ ಮತ್ತೆ ಅಂತ ಕೇಳಿದ್ರಿ. ನೋಡಿ, ಈ ಥರ ಲಂಗೋಟ್ಸ್ ಯೂಸ್ ಮಾಡ್ತೀನಿ. ಈ ಥರ ಕಟ್ಟಿರ್ತೀನಿ. ಕ್ಲೀನ್ ಮಾಡೋಕ್ಕೂ ಎಲ್ಲ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಬಿಟ್ಟರೆ ಇಲ್ಲೇ ಮಾಡ್ಕೊಂಡಿರ್ತೀನಿ. ಈ ಥರ ಪುಟ್ಟು ಚಡ್ಡಿ ಪ್ಯಾಂಟ್ಗಳನ್ನ ಹಾಕಿರ್ತೀನಿ ಅಷ್ಟೇ. ನಾನು ಡೈಪರ್ ಯೂಸ್ ಮಾಡಲ್ಲ. ಯಾವಾಗಾದರೂ ಎಮರ್ಜೆನ್ಸಿ ಅಂದರೆ ಹಾಕಿರ್ತೀನಿ. ಈಗ ವ್ಯಾಕ್ಸಿನ್ ಹಾಕ್ಸಿದ್ದೆ ಅಲ್ವಾ, ಹಾಕಿದ್ದೆ. ನೈಟೆಲ್ಲ ಇನ್ನು ಎದಂತ ಇರ್ತಾನೆ, ಜ್ವರ ಬೇರೆ ಬಂದೈತೆ, ಅದು ಎಲ್ಲ ಕಿರಿಕಿರಿ ಆಗ್ಬೋದು ಅಂತ ಅವಾಗ ಹಾಕಿದೆ. ಇಲ್ಲಾಂದರೆ ಈ ಥರ ಪುಟ್ಟು ಪ್ಯಾಂಟ್ಗಳನ್ನ ಚಡ್ಡಿಗಳನ್ನ ಹಾಕಿರ್ತೀನಿ ಯಾವಾಗ್ಲೂ. ಅವನೇನು ಜಾಸ್ತಿ ಮೋಷನ್ಸ್ ಮಾಡ್ಕೊಳ್ಳಲ್ಲ. ಒನ್ ಡೇಗೆ ಒನ್ ಟೈಮ್ ಮಾಡ್ತಾನೆ ಅಷ್ಟೇ. ಒನ್ ಟೈಮ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ಡೇವರೆಗೂ ಏನು ಮಾಡೋದು. ಸ್ವಲ್ಪ ಅಷ್ಟೇ ಅವನು ಮೋಷನ್ಸ್ ಮಾಡಿದ್ದು. ಆಮೇಲೆ ಕಡಿಮೆ ಮಾಡ್ದ. ಒನ್ ಡೇಗೆ ಒಂದೇ ಸತಿ ಮಾಡೋದು. ಒನ್ ಡೇಗೆ ಒಂದು ಸತಿ ಮಾಡಿಬಿಟ್ರೆ ಇನ್ನು ನೆಕ್ಸ್ಟ್ ಡೇನೇ ಅವನದು ಆ ಥರ. ಅದೊಂದು ಈಸಿ ನನಗೆ. ಅನೀಶ್ ಆ ಥರ ಇರಲಿಲ್ಲ, ಅವ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದ. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಏನು ಮಾಡೋದಕ್ಕಾಗಲ್ಲ. ಅವನಿಗೂ ಅಷ್ಟೇ. ನಾನು ಅನೀಶ್ ಜಾಸ್ತಿ ಮಾಡಿದ್ರು ಅವನಿಗೂ ನಾನು ಕ್ಯಾಂಪರ್ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಯಾವಾಗಲೂ ರೇರು. ಎಲ್ಲಾದರೂ ಹೋಗ್ಬೇಕಂದ್ರೆ ಎಮರ್ಜೆನ್ಸಿ ಇದ್ದರೆ ಅಷ್ಟೇ ಮಾತ್ರ ಯೂಸ್ ಮಾಡ್ತಾ ಇದ್ದಿದ್ದೆ. ಇಲ್ಲಾಂದರೆ ಈ ಥರ ಪ್ಯಾಂಟ್ಸ್ ಹಾಕ್ತಿದ್ದೆ. ಪಾಪುಗೊಚ್ಚೂರು ಜ್ವರ ಇದೆ, ಇನ್ನೂ ಹೋಗಿಲ್ಲ ಕಡಿಮೆ. ಅದಕ್ಕೆ ಒಂಚೂರು ಟಾನಿಕ್ ಹಾಕೋಣ ಅಂತ ನಾನು ಈ ಥರದ್ರಲ್ಲಿ ಹಾಕ್ತೀನಿ ಟಾನಿಕ್ನ. ಇದನ್ನು ಫಸ್ಟ್ ಬಿಸಿನೀರಲ್ಲಿ ನೀಟಾಗಿ ತೊಳ್ಕೊಂಬಿಡ್ತೀನಿ. ಏಕೆಂದರೆ ಅವ್ರದ್ದೇ ಎಂಜಲು ಇರುತ್ತಲ್ಲ ನಾವು ಹಿಂಗೆ ಹಾಕೋ ಟೈಮಲ್ಲಿ. ಅದಕ್ಕೆ ಎವ್ರಿ ಟೈಮ್ ಅಷ್ಟೇ. ನಾನು ಸಿರಪ್ ಹಾಕಬೇಕು ಅಂದರೆ ಅಷ್ಟೇ ಫಸ್ಟ್ ಬಿಸಿನೀರಲ್ಲಿ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು, ಕ್ಯಾಪ್ನೂ ಅಷ್ಟೇ ಬಿಸಿನೀರಲ್ಲಿ ತೊಳ್ಕೊತೀನಿ. ತೊಳೆದು ಇಟ್ಟಿರ್ತೀನಿ, ಆದರೂ ಒಂದು ಸತಿ ಬಿಸಿನೀರಲ್ಲಿ ತೊಳ್ಕೊಂಡು. ಇದಕ್ಕೆ ನಾನು ಯೂಸ್ ಮಾಡೋದು ಫೆಪನಿಲ್ 120. ಇವನ ಏಜಿಗೆ 120, ಅನೀಶನ್ ಏಜ್ಗಾದರೆ 250 ಏನೋ ಬರುತ್ತೆ. ಅದು ಹಾಕ್ತೀವಿ ಫೀವರ್ ಬಂದಾಗ. ಸ್ವಲ್ಪ ಬೇಗ ಕಡಿಮೆ ಆಗುತ್ತೆ ಇದು. ಇದನ್ನು 2.5 ಹೇಳಿದ್ದಾರೆ. ನಾನು 2 ml ಅಷ್ಟೇ ಕೊಡೋದು. ಇದರಲ್ಲಿ 2 ಇದೆ, ಅಷ್ಟು ಹಾಕ್ಕೊತೀನಿ ಇದಕ್ಕೆ. ಅದರಿಂದ ತೆಗ್ದು ಕೊಡ್ತೀನಿ. ಏನು ಮುಂಚೆಗೆ ಟಾನಿಕ್ ಕೊಡೋದಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕು. ಮತ್ತು ಇಲ್ಲೆಲ್ಲ ಆಗಿರುತ್ತೆ, ಇದೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಬಿಟ್ಟು ಬಟ್ಟೆಯಲ್ಲಿ ಇಟ್ಟರೆ ಬೆಸ್ಟು. ಯಾಕೆಂದರೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಪಲ್ಲಿ ಬಂದುಬಿಟ್ಟು ಸಿರಪ್ಪು ಇದು ಸ್ವೀಟ್ನೆಸ್ಗೆ ತಿಂತಾ ಇದ್ದಿದ್ದು. ಇಲ್ಲೆಲ್ಲ ಇಟ್ಟಿರ್ತೀವಿ ಮನೆಯಲ್ಲಿ, ನೈಟ್ ಹೇಳೋದಕ್ಕಾಗಲ್ಲಲ್ವ. ಇರುವೆ ಆಗಲಿ ಪಲ್ಲಿ ಆಗಲಿ ಬಂದಿರುತ್ತೆ. ಅದಕ್ಕೆ ನಾನು ನೀಟಾಗಿ ಇದನ್ನು ಹಿಂಗೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಡ್ತೀನಿ. ಕ್ಯಾಪ್ ಕ್ಲೋಸ್ ಮಾಡಿ ಇಡೋದು, ಹಾಗೆ ಇಡೋಲ್ಲ. ಈ ಕ್ಯಾಪ್ನ ತೊಳೆದ್ಬಿಟ್ಟು ಮತ್ತೆ ಬಿಸಿನೀರಲ್ಲಿ ಕ್ಲೋಸ್ ಮಾಡಿ ಇಡ್ತೀನಿ. ಮಕ್ಕಳ ವಿಷಯದಲ್ಲಿ ಏನಕ್ಕೆ ಬೇಕು ಅಲ್ವಾ ರಿಸ್ಕ್ ತೊಗೊಳ್ಳೋದು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಾವೇ ಅದನ್ನು ಸಫರ್ ಮಾಡಬೇಕಾಗುತ್ತೆ. ಆ ಮಕ್ಕಳು ಸಫರ್ ಮಾಡೋದು ನೋಡೋಕ್ಕಾಗಲ್ಲ. ಅವಾಗ ನಮಗೆ ಡಬಲ್ ಪೇಯ್ನು. ಅಯ್ಯೋ, ನಾವು ಒಂಚೂರು ಕೇರ್ ಆಗಿದ್ದಿದ್ರೆ ಆಗ್ತಿತ್ತೇನೋ. ಫೋನ್ ಮಾಡ್ತಿದ್ದೀಪ್ಪ.
ಜೊಯ್ಯೋ ಬಂತು. ನನಗೆ ಆ್ಯಕ್ಚುಲಾಗಿ ಟಾನಿಕ್ ಇಷ್ಟ ಇಲ್ಲ, ಕುಡಿಯಲ್ಲ ಏನು. ಬೇಡವಾ, ಕುಡಿಬೇಕು, ಜ್ವರ ಹೋಗುತ್ತೆ. ಏನು ಹುಳಿ ತಿಂದವ್ರು ಅದಂಗೆ ಆಡ್ತಿಲ್ಲ ಪಪ್ಪು. ತಿನ್ನಪ್ಪ, ಚೆನ್ನಾಗಿದೆ, ಕುಡಿಯಪ್ಪ. ಬೇಡವಾ, ಒಂಚೂರೇ ಚೂರು. ಅವನು ಇನ್ನು ಜಾಸ್ತಿ ಹೊತ್ತು ಚೇರಲ್ಲಿ ಕೂತಿರಲ್ಲ, ಬೌನ್ಸಿಂಗ್ ಚೇರಲ್ಲಿ. ಸ್ವಲ್ಪ ಬೋರ್ ಆಗ್ತಿದ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಸಮಾಧಾನವಾಗಿ ಆಟ ಆಡ್ತಾ ಕೂತಿರೋ ಟೈಮಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಿಡ್ತೀನಿ. ಸರಿ, ರೂಮ್ ಹಿಂಗೆ ಕಸ ಗುಡಿಸ್ಕೊಂಬಿಡೋಣ, ಯಾಕೆಂದರೆ ಅವನಿದ್ರೆ ಮಲಗಿದ್ರೆ ಡಸ್ಟ್ ಆಗುತ್ತೆ. ನಾನು ಅದರಿಂದ ಅವ್ನು ಆಚೆ ಇದ್ದಂಗ್ಲೇ ಡಸ್ಟ್ ಮಾಡ್ಕೊಂಬಿಟ್ಟೆ. ತಿನ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು. ಅವ್ನು ಮಲಗಿಲ್ಲ, ಫ್ಯಾನ್ ಹಾಕ್ಬಿಟ್ಟು ಈ ಕಡೆ ರೂಮಲ್ಲಿ ಮಲಗಿಸಿದ್ದೀನಿ. ಫ್ಯಾನ್ ಜೊತೆ ಮಾತಾಡ್ತಾ ಇರ್ತಾನೆ. ಅರ್ಜೆಂಟಾಗಿ ಮಾಡಿದ್ದೀನಿ, ಆದರೂ ಹಿಂಗಾಗಿತ್ತು ಏನೋ ಗೊತ್ತಿಲ್ಲ. ನೋಡಿ, ಕೇಳಿಸ್ತೈತೆ ವಾಯ್ಸ್ ಮಾತಾಡೋದು. ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ, ಇನ್ನೊಂದ್ಸತಿ ಶೇರ್ ಮಾಡ್ಕೊತೀನಿ. ನಾನು ವಿಡಿಯೋ ಮಾಡಿಕೊಂಡು ಮಾಡಬೇಕು ಅಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ರೆಸಿಪಿನ ವಿಡಿಯೋ ಮಾಡ್ಕೊಂಡಿಲ್ಲ. ಹಂಗೆ ಬೇಗ ಟಿಫನ್ ಮಾಡಿಬಿಟ್ಟೆ. ಮಧ್ಯಾಹ್ನಕ್ಕೂ ಆಗಂಗೆ ಮಾಡಿದೆ, ಏಕೆಂದರೆ ನಾನು ಟಿಫನ್ ಮಾಡೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಇನ್ನಿಲ್ಲಿ ಮಧ್ಯಾಹ್ನ ಊಟನೂ ಮತ್ತೆ ಪೂಜೆ ಆಗಬೇಕು ಅಂದರೆ ಇವತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕಲ್ವ ಅಂದ್ಬಿಟ್ಟು ನಾನು ಅದನ್ನು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡ್ಕೊಂಡಿರೋದು. ಅನೀಶ್ ಇನ್ನು ಟಿಫನ್ ಟೈಮಿಗೆ ಬರಲ್ಲ, ಅವ್ನು ಇನ್ನು ಸಂಜೆನೇ ಬರೋದಲ್ವಾ, ಅದಕ್ಕೆ ಕ್ರಿಕೆಟ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು ಪಾಪು ಇಬ್ಬರೇನೆ. ಅವರು ಕೆಲ್ಸಕ್ಕೆ ಹೋದರೆ ಅವರು ಸಂಜೆನೇ ಬರೋದು. ಸ್ವಲ್ಪ ಫೀವರ್ ಕಡಿಮೆ ಆಗಿರೋದ್ರಿಂದ ನಾನು ಕೆಲಸ ಮಾಡಿಕೊಂಡು ಪೂಜೆ ಮಾಡಿದ್ದೀನಿ. ಶಿವರಾತ್ರಿ ಹಬ್ಬ ಇಲ್ಲಾಂದಿದ್ರೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಿನ್ನೆ ಮೊನ್ನೆ ತುಂಬ ಇತ್ತು, 2 ಡೇಸು ಹಾಕ್ಸಿದ್ದೀನಿ ನಾನು. ಮತ್ತು ನೆಕ್ಸ್ಟ್ ಸ್ಯಾಟರ್ಡೇ ನನ್ನ ಕೈಯೇ ಬಿಟ್ಟಿದ್ದಿಲ್ಲ, ಕೈ ಅವ್ನು ಎತ್ಕೊಂಡೇ ಇದ್ದೀನಿ. ತುಂಬ ಕಾಲು ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಅಳ್ತಿದ್ದ. ಸರಿ, ಹೆಂಗೋ ಅವ್ನು ಸಮಾಧಾನವಾಗಿ ಇದ್ದಾಗ ಎಷ್ಟು ಬೇಗ ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ ಅಪ್ಪ ದೇವ್ರೆ. ಹಂಗಂತ ಈಗ ಹುಷಾರಿಲ್ಲ ಬಿಟ್ಬಿಡೋಣ ಅಂತ ಅಂದ್ಕೊಂಡ್ರು. ಪಾಪುಗೆ ವ್ಯಾಕ್ಸಿನ್ ಹಾಕ್ಸಿದ್ದೀನಿ, ಪೂಜೆ ಮಾಡೋದು ಬೇಡ ಅಂದರೆ ನಮ್ಮ ಮನ್ಸು ಕೇಳಲ್ಲ. ಅದೇನು ಅಂತಲೇ ಗೊತ್ತಿಲ್ಲ. ಹೆಂಗಾದ್ರಾಗಿ ಮಾಡಿಬಿಡೋಣ, ದೀಪ ಹಚ್ಬಿಡೋಣ. ಏನಕ್ಕೆ ಹಬ್ಬದ ದಿನ ಹೆಂಗೆ ಮನೇಲಿ ಈ ಥರ ಇರೋದು, ಆ ಥರ ಫೀಲ್ ಆಗ್ತಾ ಇರುತ್ತೆ, ದೀಪನೂ ಹಚ್ಚಿದಂಗೆ ಅಂತ. ಅದೆಷ್ಟು ಬೇಗ ಕೆಲಸ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ ಅವತ್ತಂತೂ ಹಬ್ಬದ ದಿನ. ಹಂಗಾಗ್ಬಿಟ್ಟಿತ್ತು. ಇನ್ನು ನಾನು ಒಬ್ಳೆ, ಅದೇ ಒಂದು ಹೆಣ್ಮಗುನಾದ್ರೂ ಇದ್ದಿದ್ರೆ ನಮ್ಮ ಅನೀಶನ ಏಜಿಂದು ನನ್ನ ಜೊತೆ ಇರ್ತಿತ್ತು, ಮಾಡ್ತಿತ್ತೇನೋ, ಸ್ವಲ್ಪನಾದ್ರೂ ಹೆಲ್ಪ್ ಮಾಡ್ತಿದ್ದೇನೋ ಅಂತ ಅನ್ಸುತ್ತೆ. ಅವನಿದ್ರು ಮಾಡ್ಕೊಡ್ತಾನೆ, ಅಂದರೆ ಅಷ್ಟು ಗೊತ್ತಾಗೋದಿಲ್ಲ ಅವನಿಗೆ. ಗಂಡ್ಮಕ್ಳು ಬುದ್ಧಿಗೂ ಹೆಣ್ಮಕ್ಳು ಬುದ್ಧಿಗೂ ಚೇಂಜ್ ಇರುತ್ತೆ, ಮಕ್ಕಳಾದ್ರೂ ಅಷ್ಟು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇನ್ನು ಕೆಲಸದ ಮಧ್ಯೆನೇ ಒಂದು ಪಾರ್ಸಲ್ ಬಂತು. ಅನೀಶಿಂಗೆ ಬುಕ್ ಮಾಡಿದ್ನ, ಆಟ ಸಾಮಾನು ಬುಕ್ ಮಾಡಿದ್ನ. ನನಗೆ ಏನಾದರೂ ಕೊಡಿಸು ಮಮ್ಮಿ, ಏನಾದರೂ ಕೊಡಿಸು ಅಂತ ಇದು ಮಾಡ್ದೆ. ನಾನೇನು ಕೊಡ್ಸಲ್ಲ ಅಂತ ಸುಮ್ಮನೆ ಡವ್ ಮಾಡಿದ್ದೀನಿ, ಸರ್ಪ್ರೈಸ್ ಕೊಡೋಣ ಅಂತ. ಓಪನ್ ಮಾಡಿ ತುಂಬ ದಿನದಿಂದ ಕೇಳ್ತಾ ಇದ್ದೇನೆ, ಏನಿಲ್ಲ ಅಂದರೂ ಸುಮಾರು ತುಂಬ 1 ವರ್ಷನೇ ಆಗ್ತಾ ಬಂತು. ಅವಾಗಿಂದ ರಿಮೋಟ್ ಕಂಟ್ರೋಲ್ ಕಾರ್ ಕೇಳ್ತಾ ಇದ್ದೇನೆ. ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಕೇಳ್ತಿದ್ದ, ಲಾಸ್ಟ್ ಇಯರು ಫೈನಲ್ ಎಕ್ಸಾಮ್ ಅಲ್ವಾ, ಎಕ್ಸಾಮ್ ಟೈಮ್ ಸೇಮ್ ಕರೆಕ್ಟ್ 1 ವರ್ಷ ನೋಡಿ ಇಲ್ಲಿಗೆ ಕೊಡ್ಸೋಕ್ಕಾಗಿಲ್ಲ. ನಾನು ಆವಾಗ ಎಕ್ಸಾಮ್ ಟೈಮು ಓದ್ಕೊಳ್ಳಲ್ಲ, ಆಟಾಡ್ತಾನೆ ಅಂತ ಅಂದ್ಕೊಂಡು ಬುಕ್ ಮಾಡಲಿಲ್ಲ. ಆಮೇಲೆ ನಮ್ಮ ಮನೆ ಕಡೆ ನಾನು ಹೋದೆ, ಅವ್ನು ಊರ ಕಡೆ ಹೋದ, ಮತ್ತು ಸ್ಕೂಲ್ ಸ್ಟಾರ್ಟ್ ಆಯಿತು, ನಾನು ಈ ಕಡೆ ಬ್ಯುಸಿ ಆದೆ. ಮತ್ತು ಯಾವಾಗ ಕೇಳ್ದೆ ಅಂದರೆ ಈಗ ಹಾಲಿಡೇಸಿಗೆ ಬಂದಿದ್ನಲ್ಲ ನಮ್ಮ ಅಮ್ಮನ ಮನೆ, ಕ್ರಿಸ್ಮಸ್ ಹಾಲಿಡೇಸಿಗೆ, ಅವಾಗ ಕೇಳ್ದೆ. ಮತ್ತು ಪಾಪುಂಗೆ ಸುಮ್ಮನೆ ಹಿಂಗೆ ಫೋನಲ್ಲಿ ನೋಡಬೇಕಾದ್ರೆ, ಪಾಪುಂಗೆ ಮಾತ್ರ ಕೊಡಿಸ್ತೀಯ, ನಾನು ರಿಮೋಟ್ ಕಂಟ್ರೋಲ್ ಕಾರ್ ಕೇಳ್ತಾನೆ ಇದ್ದೀನಿ, ಕೊಡಿಸೇ ಇಲ್ಲ ನೀನು ಅಂತ ಮಾಡಿದ್ದೀನಿ. ಬಟ್ ಅವನಿಗೆ ಗೊತ್ತಿಲ್ಲ, ಅವನಿಗೆ ಸರ್ಪ್ರೈಸಾಗಿ ಕೊಡ್ತೀನಿ. ನೋಡೋಣ, ಖುಷಿ ಪಡ್ತಾನೆ ಅವ್ನು, ತುಂಬ ಖುಷಿ ಪಡ್ತಾನೆ. ಅವ್ನು ಪಾರ್ಸಲ್ ಓಪನ್ ಮಾಡೋದಂದ್ರೇ ಖುಷಿ. ಇನ್ನು ಅವನಿಗೆ ರಿಮೋಟ್ ಕಂಟ್ರೋಲ್ ಕಾರ್ ಇದ್ದರೆ ಇನ್ನೂ ಖುಷಿ ಪಟ್ಟಿದ್ದೀನಿ. ಇಲ್ಲೆಲ್ಲಾದ್ರೂ ಇಟ್ಟರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಓಪನ್ ಮಾಡ್ತೀನಿ ಅಂತ ಹಠ ಮಾಡ್ತಾನೆ. ಅದಕ್ಕೆ ಅವನಿಗೆ ಸರ್ಪ್ರೈಸಾಗೆ ಕೊಡೋಣ ಅಂತ. ಮಕ್ಕಳು ಏನಾದರೂ ಕೇಳಿಬಿಟ್ರೆ ಇಷ್ಟಪಟ್ಟು ಯಾರು ಬೇಕಂದ್ರೂ ಮರ್ತೋಗ್ಬಿಡ್ಬೋದಾದ್ರೆ ತಾಯಿ ಮಾತ್ರ ಮರೆಯಲ್ಲ ಅನಿಸುತ್ತೆ. ಅವ್ನು ಕೇಳಿದ ತಕ್ಷಣ ನಂಗೆ ಒಂಥರ ಫೀಲ್ ಆಗೋಯ್ತು, ಮಮ್ಮಿ ಕೊಡಿಸೇ ಇಲ್ಲ ನೀನು ಅಂತಿದ್ದಂಗೆ. 1 ವರ್ಷದಿಂದ ಅಯ್ಯೋ ಆಟಾಡ್ಸಿದ್ವಲ್ಲ, ಅಂದರೆ 1 ವರ್ಷದಿಂದ ವೆಯ್ಟ್ ಮಾಡಿಸಿದ್ದೀವಿ, ಕೊಡಿಸಿಲ್ಲ ಅಲ್ವಾ ಅಂತ. ಮತ್ತು ಕೇಳಿದ ತಕ್ಷಣ ಅಷ್ಟೇ ಇಮಿಡಿಯೇಟಾಗಿ ಏನು ಕೊಡಿಸಲ್ಲ. ಅವ್ನು ಏನು ಕೇಳಿದ್ರು ಅಷ್ಟೇ, ಸ್ವಲ್ಪ ದಿನ ಅವ್ನು ಕೇಳಿ ಅದು ಮತ್ತೆ ಗಮನ ಬಂದು ಅದ್ರ ಬಗ್ಗೆ ನನಗೆ ಕೊಡಿಸಿಲ್ಲ ಅನ್ನೋ ಥರ ಮತ್ತೆ ಕೇಳಿದ್ರೆ ಮಾತ್ರನೇ ನಾನು ಕೊಡಿಸೋದು. ಯಾಕೆಂದರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ತುಂಬ ಚಿಕ್ಕವನಿದ್ದಾಗ ಹಂಗೆ ಎಷ್ಟು ಕಾರೆಲ್ಲ ತುಂಬ ಇತ್ತು, ಅದೆಲ್ಲ ಎತ್ತೆತ್ತಿ ಎಸೆಯೋದು, ಹೊಡೆದಾಕೋದು ಆ ಥರ ಮಾಡ್ತಿದ್ದ. ಈಗಿಲ್ವಲ್ಲ ನೋಡಿ, ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ನಂಗೆ ಬೇಕು ಅಂತ ಇವಾಗ ನೀಟಾಗಿ ಎತ್ತಿಟ್ಕೊತಾನೆ. ಹಾಗಾಗಿ ನೀನು ನೀಟಾಗಿ ಎತ್ತಿಟ್ಕೊಳ್ಳಲ್ಲ, ಹಂಗೆ ನಾನು ಕೊಡಿಸಲ್ಲ ಅಂತ ಹೇಳ್ಬಿಟ್ಟೆ ಕೊಡಿಸೋದು. ಕೇಳಿದ ತಕ್ಷಣ ಅಂತೂ ಕೊಡಿಸಿಲ್ಲ ಯಾವತ್ತೂ, ವೆಯ್ಟ್ ಮಾಡಿಸಿ ಕೊಡಿಸೋದು. ಆದರೆ ಮರ್ತಿರಲ್ಲ, ಅವ್ನು ಕೇಳಿದ್ದಾನೆ ಅಂತ ನಂಗೆ ಗೊತ್ತಿತ್ತು. ಅವ್ನು ಕೇಳಿಲ್ಲ ಅಂದರೂ ಅವ್ನಿಗೆ ಅಂತಲೇ ನೋಡ್ತಿದ್ದೆ, ಬಟ್ ಅವ್ನಿಗೆ ಅಂತ ಹೇಳಲ್ಲ ಅಷ್ಟೇ. ಆ ಥರ ತಾಯಿ ಇದಿರ ಬುದ್ಧಿನೇ ಹಂಗೇ, ತುಂಬ ತೋರಿಸ್ಕೊಳ್ಳೋದು ಇಲ್ಲ, ಹಾಗೆ ಇರೋದಿಲ್ಲ, ಸ್ವಲ್ಪ ಕಂಟ್ರೋಲಾಗಿರ್ತಾರೆ ಮಕ್ಳ ಹತ್ರ. ಹೆಂಗೋ ಸದ್ಯಕ್ಕೆ ಹಬ್ಬದ ದಿನನೇ ಬಂತು. ಹಬ್ಬದ ದಿನ ಅವ್ನು ನೋಡಿ ಅದನ್ನು ಖುಷಿ ಪಟ್ಟರೆ ಅದು ಒಂದು ಕಳೆ ಇರುತ್ತೆ ಹಬ್ಬಕ್ಕೆ.
ನಾವು ಅಪ್ಪ ಅಮ್ಮ ಮಾಡೋದೇ ಅವ್ರ ಖುಷಿಗೋಸ್ಕರ. ಹಂಗೆ ಹಬ್ಬದ ದಿನ ಅವರು ಖುಷಿಯಾಗಿದ್ರೆ ಇನ್ನೂ ಹಬ್ಬಕ್ಕೆ ಕಳೆ ಜಾಸ್ತಿ. ಮಕ್ಕಳು ಮನೇಲಿ ಖುಷಿಯಾಗಿರಬೇಕು ಅಷ್ಟೇ ಅಪ್ಪ ಅಮ್ಮ ಕೇಳೋದು. ಸಂತೋಷವಾಗಿ ನೆಮ್ಮದಿಯಾಗಿ ಖುಷಿಯಾಗಿರಬೇಕು. ಇನ್ನೇನು ಅವ್ರ ಮಕ್ಕಳಿಂದ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಹಾಗಾಗಿ ಹೆಂಗೋ ಕರೆಕ್ಟಾಗಿ ಹಬ್ಬ ಟೈಮ್ಗೆ ಬಂತು. ಅದೊಂಥರ ನನಗೂ ಖುಷಿನೇ ಆಯಿತು. ಮತ್ತು ಬಾಕ್ಲಿಗೊಂದು ಪುಟ್ಟದಾಗಿ ರಂಗೋಲಿ ಬಿಟ್ಕೊಂಡೆ. ನನಗೆ ರಂಗೋಲಿ ಎಲ್ಲ ಮರ್ತೇ ಹೋಗ್ಬಿಟ್ಟೈತೆ ಹೇಳ್ಬೇಕಂದ್ರೆ. ಎಷ್ಟು ನೆನಪಿಸ್ಕೊಂಡು ಬಿಡೋದು. ಹೊಸ್ಲು ಮೇಲೆ ಮಾತ್ರ ಡೈಲಿ ಬಿಟ್ಕೊತೀನಿ ಮನೆ ಒರೆಸ್ಕೊಂಡಾಗ. ಆಚೆ ಇಲ್ಲಿ ಕೆಳಗಡೆ ಮಾತ್ರ ಹಬ್ಬ ಏನಾದರೂ ಇದ್ದರೆ ಮಾತ್ರನೇ ಬಿಡೋದು. ಹಂಗೆ 3 ತಿಂಗಳು ನಾನು ರೆಸ್ಟಲ್ಲಿ ಇದ್ದಿದ್ದಕ್ಕೆ ಬಂದ ಮೇಲಂತೂ ಟಿಫನ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು. ಏನು ಟಿಫನ್ ಐಡಿಯಾಗಳೇ ಬರ್ತಾ ಇಲ್ಲ, ಮತ್ತು ಏನು ಅಂತ ನೆನಪಾಗ್ತಾ ಇಲ್ಲ ಸಡನ್ನಾಗಿ. ಮತ್ತು ರಂಗೋಲಿಗಳು ಮರ್ತೋಗಿದ್ದೀನಿ. ಬಾಡಿಗೆ ಒಂದು 3 ತಿಂಗಳು ರೆಸ್ಟ್ ಕೊಟ್ಟಿದ್ದಕ್ಕೆ ಎಲ್ಲ ಮರ್ತಂಗಾಗಿದೆ. ಹಂಗೆ ಅನಿಸುತ್ತೆ. ಎಲ್ಲನೂ ಯೂಸ್ ಮಾಡ್ತಾ ಅದು ಚೆನ್ನಾಗಿ ಏನೇ ಆಗಲಿ ಯೂಸ್ ಮಾಡ್ತಾರೆ ಬಿಟ್ಟರೆ ಅದು ಹಾಳಾಗುತ್ತೆ ಅಂತ ಹೇಳ್ತಾರಲ್ಲ. ವಸ್ತು ಆಗಲಿ, ಮನಸ್ಸಾಗಲಿ, ಬಾಡಿ ಆಗಲಿ, ಪ್ರತಿಯೊಂದಕ್ಕೂ ಅನ್ವಯ ಆಗುತ್ತೆ. ಹಾಗೇನೆ ಆಯಿತು. ಇನ್ನು ಪಾಟುಗಳೆಲ್ಲ ಸ್ವಲ್ಪ ಅರೇಂಜ್ ಮಾಡಬೇಕು ಈ ಕಡೆ. ನನಗೆ ಟೈಮ್ ಸಿಗ್ತಾ ಇಲ್ಲ. ಈ 3 ಗಿಡ ಉಳ್ಕೊಂಡಿರೋದು. ಒಂದು ಅಲೋವೆರಾ ಗಿಡ ಆ ಕಡೆ ಇಟ್ಟಿದ್ದೀನಿ. ಎಲ್ಲ ಹಾಳಾಗ್ಬಿಟ್ಟೈತೆ ಪಾಟು ಎಲ್ಲ, ಗಿಡ ಎಲ್ಲ. ಇನ್ನು ತುಳಸಿ ಗಿಡದಲ್ಲಿ ಅದೊಂದು ಸೊಪ್ಪು ಬಂದಿದೆಯಲ್ಲ, ಅದು ಸಾಂಬಾರ್ಗೆ ಹಾಕ್ಬೋದು. ಮಸಪ್ಪು ಸಾಂಬಾರು ಮಾಡ್ತಾರಲ್ಲ, ಅದಕ್ಕೆ ಜೊತೆ ಕಿತ್ತು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಹಾಕ್ತೀವಲ್ವ ಸೊಪ್ಪು ಮಸಪ್ಪಿಗೆ ಅಂದ್ಬಿಟ್ಟು. ಅದು ನಾನು ನೋಡಿದ್ದೀನಿ ನಮ್ಮಮ್ಮ ಕಿತ್ತು ಹಾಕಿರೋದು. ಅದು ಗಿಡದಲ್ಲಿ ಬಂದಿರೋದ್ರಿಂದ ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ, ಹಾಕೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ನು ಪಾಟು ಎಲ್ಲ ಹಂಗೆ ತೊಳ್ಕೊಂಡೆ. ನೀರು ಹಾಕ್ಬಿಟ್ಟು ಸ್ವಲ್ಪ ಧೂಳು ಥರ ಆಗ್ಬಿಟ್ಟಿತ್ತು, ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ಸರಿ ತೊಳೆದ್ಬಿಟ್ಟು ಹಾಗೆ ನೀರು ಹಾಕ್ಕೊಂಡಿದ್ದೀನಿ ಈಗಲೇ. ಈಗ ಹಾಕುವಾಗ ಇಲ್ಲಿ ಒರೆಸುವಾಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ. ಮತ್ತು ಅದಕ್ಕೆ ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ. ಇನ್ನು ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ಹಿಂದೆನೇ ನಾನು ಸ್ನಾನ ಮಾಡ್ಕೊಬೇಕು. ಇಲ್ಲ ಅಂದರೆ ಎಚ್ಚರ ಮಾಡ್ಕೊಂಡು ಎದ್ಬಿಟ್ಟು ಹತ್ಬಿಡ್ತಾನೆ. ನಾನಿಲ್ಲ ಮನೇಲಿ ಯಾರಾದರೂ ಒಬ್ರು ಇರಲೇಬೇಕು ಎದ್ದರೆ ಎತ್ಕೊಳ್ಳೋಕ್ಕೆ. ಇಲ್ಲಾಂದರೆ ಸಮಾಧಾನ ಮಾಡೋಕ್ಕಾಗಲ್ಲ ಅಲ್ವಾ, ಯಾರೂ ಇಲ್ಲ ಅಂತ ಹಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಾಗಾಗಿ ಅವನ್ನ ಮಲಗಿಸಿದ ಹಿಂದೆನೇ ಅವ್ನು ಎದ್ದೋಳು ಅಷ್ಟೊತ್ತಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡೋದು ನಾನು. ಇನ್ನು ಕೂದಲನ್ನ ಆಚೆ ಸ್ವಲ್ಪ ಇದು ಕೊಡೋದು ಒರೆಸ್ಕೊಳ್ಳೋದು ಮಾಡ್ತೀನಿ. ಯಾಕೆಂದರೆ ತುಂಬ ಕೂದಲು ಉದುರುತ್ತಾ ಇದೆ ನಂದು. ಹೇಳೋದಕ್ಕಾಗಲ್ಲ, ಅಷ್ಟು ಕೂದಲು ಉದುರುತ್ತಾ ಇದೆ. ಅದನ್ನ ಎಲ್ಲ ಅಲ್ಲೇ ಬಾಚಿ ಎತ್ತಾಕ್ಬಿಡ್ತೀನಿ. ಏಕೆಂದರೆ ಆಚೆನೂ ಬಿಸಾಕಲ್ಲ, ನೀಟಾಗಿ ಆಯ್ದುಬಿಟ್ಟು ಎತ್ತಾಕ್ತೀನಿ. ಹಸುಗೆಲ್ಲ ಹೋಗುತ್ತೆ, ಅದು ನನಗೆ ಇಷ್ಟ ಇಲ್ಲ. ಆ ಕಡೆ ಹಸುಗಳೆಲ್ಲ ಬರ್ತವೆ, ಏನಾದರೂ ಸೊಪ್ಪು ತರಕಾರಿದ್ದು ಏನಾದರೂ ಎಸ್ತಿದ್ರೆ ತಿನ್ನೋಣ ಅಂತ ಅಂದ್ಬಿಟ್ಟು. ಈ ಬೇಸಿಗೆ ಬೇರೆ ಅಲ್ವಾ. ಇನ್ನು ಹಾಲು ಕೂದಲು ಸೇರಿಕೊಂಡ್ರೆ ನಮ್ದೊಂದು ಹಸು ಕಳ್ಕೊಂಡಿದ್ವಿ, ಅದು ನಮಗೆ ಗೊತ್ತು. ಇನ್ನು ಪ್ಲಾಸ್ಟಿಕ್ ಎಸ್ತಿರೋದು ನೋಡಿದ್ರೆ ನಮ್ಮ ಮನುಷ್ಯ ಹೇಳ್ತಾನೆ, ಅಮ್ಮ ಏನಮ್ಮ ಇಷ್ಟೊಂದು ಪ್ಲಾಸ್ಟಿಕ್ ಎಲ್ಲ ಎಸ್ತಿದ್ದಾರೆ, ತಿಂದರೆ ಹಸು ಸತ್ತೋಗುತ್ತಲ್ವೇ ನಮ್ಮ, ಯಾರಿಗೂ ಗೊತ್ತೇ ಆಗಲ್ಲ ಅಲ್ವಾ ಮಮ್ಮಿ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಬಿಡ ಕಣಪ್ಪ ಅಂತ ಹೇಳೋದು. ಗೊತ್ತಿಲ್ಲ ನೋಡು, ಬುದ್ಧಿ ಇಲ್ಲ ಜನಕ್ಕೆ, ಹೆಂಗೆ ಎಸ್ತಿದ್ದಾರೆ ಪ್ಲಾಸ್ಟಿಕ್ ಎಲ್ಲ ಅಂತ ಹೇಳೋದು. ಅವನಿಗಾಗಲೇ ಗೊತ್ತಾಗುತ್ತೆ. ಒಂದ್ಸತಿ ನಮ್ಮ ಹಸು ಸತ್ತಿರೋದನ್ನ ನೋಡಿರೋದಕ್ಕೆ, ಅದು ಸಫರ್ ಮಾಡೋದು, ಹುಷಾರಿಲ್ದಲ್ಲಿ ಇರೋದಿಲ್ಲ, ಅದ್ರ ಮೇಲೆ ಒಂಥರ ಅವನಿಗೆ ಪ್ರೀತಿ. ಹಾಗಾಗಿ ಈಗ ಹಬ್ಬ ಅಂದರೆ ಏನು ಮಾಡೋಕ್ಕಾಗ್ದಲೇ ಸ್ವೀಟ್ನ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ. ಇನ್ನು ನಾವೆಲ್ಲ ಶಿವರಾತ್ರಿ ಹಬ್ಬ ಏನು ಅಂದರೆ ಪೂಜೆ ಅಷ್ಟೇ ಮಾಡೋದು. ನಮ್ಗೆ ಅಷ್ಟು ಇದ್ರ ಬಗ್ಗೆ ಏನೇನು ವ್ರತ ಎಲ್ಲ ಮಾಡ್ತಾರೆ ಅದು ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೆ ಮನೇಲಿ ಮಕ್ಕಳಿದ್ದಾರೆ ಇನ್ನು ಅಂತ ಅಂದ್ಬಿಟ್ಟು ಸ್ವೀಟ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಹಾಲು ಕಾಯಕ್ಕೆ ಇಟ್ಬಿಟ್ಟು ಸಕ್ಕರೆ ಹಾಕಿ ಹಾಲು ಕಾಯೋ ಅಷ್ಟರಲ್ಲಿ ಶಾವಿಗೆ ಹುರಿದು ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದಿರ್ತೀನಲ್ಲ, ಅದೇ ತುಪ್ಪಕ್ಕೆ ಸ್ವಲ್ಪ ಶಾವಿಗೆ ಹಾಕ್ಬಿಟ್ಟು, ಅದು ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ ಹಾಗೆ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಬೆಚ್ಚಗಾದರೆ ಹಾಕ್ತೀನಿ. ಈಗ ಇಲ್ಲಿ 1 ಸ್ಪೂನಷ್ಟು ಇಲ್ಲ 2 ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ನಮ್ಮ ಮನೆಯವ್ರಿಗೆ ಪಾಯಸ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಇದನ್ನು ಹಾಕಿದ್ರೆ, ಅದಕ್ಕೋಸ್ಕರ. ನನಗೆ ಪ್ಲೇನ್ ಇದ್ರೂ ಇಷ್ಟ ಆಗುತ್ತೆ ಶಾವಿಗೆ ಪಾಯಸ. ಈ ಥರ ಬಾದಾಮ್ ಪೌಡ್ರ್ ಹಾಕಿದ್ರೂ ಇಷ್ಟ ಆಗುತ್ತೆ. ನೀವು ಯಾರಾದರೂ ಈ ಥರ ಟ್ರೈ ಮಾಡ್ತಾ ಇದ್ದರೆ ಹೇಳಿ, ಹಾಕ್ತೀವಿ ಅಂತ. ಇಲ್ಲಾಂದರೆ ಈ ಥರ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಕಾಯ್ತಾ ಇರ್ತೀನಿ. ಇನ್ನು ಸಿಂಪಲಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಧೂಪ ತೊಗೊಂಡಿದ್ದೆ ಹಸು ಸಗಣಿದೊಂದ ಮಾಡಿದ್ದು ಅಂತ, ಗೋಮಯದಿಂದ. ಅದನ್ನು ಹಚ್ತಾ ಇದ್ದೀನಿ. ಇವತ್ತು ಹಬ್ಬ ಅಲ್ವಾ, ನೋಡೋಣ ಸ್ಮೆಲ್ ಹೆಂಗಿದೆ ಈಗ. ಇನ್ನು ಶಿವರಾತ್ರಿ ವ್ರತ ಅದ್ರ ಬಗ್ಗೆ ಎಲ್ಲ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಪೂಜೆ ಮಾಡ್ತೀವಿ, ನಮ್ಮಮ್ಮಯಿಂದನೂ ಅಷ್ಟೇ ಮಾಡೋದು, ನಾನು ಅದನ್ನು ಅಷ್ಟೇ ಮಾಡ್ತೀನಿ. ನೀಟಾಗಿ ಮನೇಲಿ ಪೂಜೆ ಮಾಡ್ತೀನಿ. ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಮಾಡೋಕ್ಕೋಗಿಲ್ಲ. ನನ್ನ ಪ್ರಕಾರ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಮಾಡಿದ್ರೆ ಅಷ್ಟೇ ಸಾಕು, ತುಂಬ ಜೋರು ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಮನಸ್ಸು ಚೆನ್ನಾಗಿರಬೇಕು. ಮತ್ತು ಶಿವನ ಫೋಟೋ ಕೂಡ ಇಲ್ಲ ನಮ್ಮ ಮನೆಯಲ್ಲಿ. ನಾವು ನಾನ್ ವೆಜ್ ಮಾಡೋದ್ರಿಂದ ಫೋಟೋ ಎಲ್ಲ ಏನು ಇಟ್ಟಿಲ್ಲ.
ಆದರೂ ಮನಸಲ್ಲೇ ನೆನಪಿಸ್ಕೊಂಡು ಶಿವನ್ನ ಶಿವರಾತ್ರಿ ಹಬ್ಬದ ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗೆ. ಇನ್ನು ಇವತ್ತು ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಮನೆ ಎಲ್ಲನೂ ಮನೆಗೆಲ್ಲ ಏನು ಗಂಜಲ ಹಾಕ್ಬಿಟ್ಟೆ ನಾನು ಒರೆಸ್ಕೊಳ್ಳೋದು. ಕಲ್ಲುಪ್ಪು ಅರಿಶಿನ ಗಂಜಲ ಹಾಕಿ ಮನೆಗೆಲ್ಲ ತೀರ್ಥ ಹಾಕ್ಕೊತಾ ಇದ್ದೀನಿ ದೇವ್ರದ್ದು ಸ್ವಲ್ಪ. ಇದಂತೂ ಧೂಪ ಮತ್ತು ತೀರ್ಥ ಹಾಕೋದು ಕಂಪಲ್ಸರಿ ನಂದು ಪೂಜೆ ಆದಮೇಲೆ. ಇನ್ನು ಪಾಪು ಎದ್ದ, ಅವನು ಸ್ವಲ್ಪ ದೇವ್ರಿಗೆ ಕೈ ಮುಗಿಸೋಣ ಅಂತ ಕರ್ಕೊಂಬಂದೆ. ದೇವ್ರ ಮನೇಲಿ ದೀಪ ಉರಿಯೋದ್ರಿಂದ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ತಾನೆ. ಇನ್ನು ಅನೀಶು ಬಂದ ಅಷ್ಟರಲ್ಲಿ ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ. ಅನೀಶ್ ನೋಡಿ ಸಡನ್ನಾಗಿ ಎದ್ರುಕೊಂಡ್ಬಿಟ್ಟ, ಮಮ್ಮಿ ನೋಡ್ಬಾ ಇಲ್ಲಿ ಹೆಂಗೆ ಕೂತೈತೆ ಅಂತ ಬಂದು ನೀಟಾಗಿ ಕೂತಿತ್ತು. ನಿನಗೆ ಒಂದು ಸರ್ಪ್ರೈಸ್ ಐತೆ. ಇಲಿ ಅಲ್ಲ, ಏನೋ ಒಂದು ಸರ್ಪ್ರೈಸ್ ಐತೆ. ಯಾವಾಗ? ಇವಾಗ್ಲೇನೆ ಅಟ್ ಪ್ರೆಸೆಂಟ್. ಆದರೆ ನೀನೇ ಹುಡುಕಿ ತಗೋಬೇಕು ಅದನ್ನು. ಹುಡ್ಕೋ, ಗೋ ಸರ್ಚ್. ಓ ಹಾಳು ಮಾಡಬೇಡ ತಂದೆ ರೂಮ್ ಎಲ್ಲ. ಆ ಬುಕ್ ನೋಡಿ ಹೆಂಗೆ ಮಾಡಿದೀಯ, ಎಲ್ಲ ತುಂಬಿ ಕಸಿನ ತೊಟ್ಟಿ ಥರ. ಅಲ್ಲಿಲ್ಲ ಬಿಡು. ಸಾರಿ, ಯಾವುದಾದ್ರೂ ಯಾವ ರೂಮಲ್ಲಿ ಐತೆ ಅಂತೆಲ್ಲ ಹೇಳಲ್ಲ ನಾನು. ಇರೋದೇ ಎಷ್ಟು ಮನೆ, ಇದ್ರಲ್ಲಿ ಹುಡ್ಕೋಕ್ಕೆ ಕಷ್ಟ ನನಗೆ. ಹುಡ್ಕೋ ಹುಡ್ಕೋ ಹುಡ್ಕೋ, ಕ್ವಿಕ್ ಕ್ವಿಕ್ ಕ್ವಿಕ್. ಹುಡುಕ್ಬಿಟ್ಟಲ್ಲ ಇಷ್ಟು ಬೇಗ. ಚಿನ್ನಮ್ಮ ಒದ್ಬಿಟ್ಟಿದ್ದೀರ ಆಗ್ಲೂ ನಿಮ್ಗೆ ಹೊಡ್ರೆ. ಅಯ್ಯೋ, ನಾನು ಹುಡ್ಕಲ್ಲ ಅನ್ಕೊಂಡಲ್ಲ ಅನೀಶ್ ನೀನು. ಶೆಟ್, ಇಷ್ಟು ಬೇಗ ಹುಡುಕ್ಬಿಟ್ಟ ಅದು. ಓಪನ್ ಓಪನ್. ಕರೆಕ್ಟ್. ಇಲ್ಲಿ ಬಸ್ ಸೋಫಾ ಮೇಲೆ ಏನೈತೆ ಅಂತ ಗೆಸ್ ಮಾಡು. ಶೋರ್? ಅದಲ್ಲ, ಅದು ಪಾಪಂದು. ಸುಮ್ಮನೆ ನಿನಗೆ ಚಮಕ್ ಕೊಟ್ಟಿದ್ದು. ಹೆಂಗೆ ನನ್ನ ಚಮಕ್ಕು? ಅದು ಪಾಪಂದು, ನಿಂದಲ್ಲ. ಏನು ಯಾಕೆ ಸುಮ್ಮನೆ ಕೊಡ್ತಾ ಇರು ಚಮಕ್ಕು. ನಿಂಗಲ್ಲ ಅದು. ಖಾರೆ ಆದರೆ ನಿಂಗಲ್ಲ, ಅವನಿಗೆ ಚಿಕ್ಕವನಿಗೆ. ನಿಂಗಲ್ಲ ನಿಂಗಲ್ಲ ಪಾಪಂಗೆ. ನಿನ್ನ ಕಡೆಯಿಂದ ಫಸ್ಟ್ ಟೈಮ್ ತಗೊಂಡಿರೋದು. ಹಾಲೇ ನಾನು ನಿಂಗೆ ಎಷ್ಟು ಕೊಡ್ಸಿದ್ದೀನಿ ಗೊತ್ತಾ? ನಿನಗೇನು ನೆನಪಿಲ್ಲ ಅಷ್ಟೇ. ಎಷ್ಟು ಆಟ ಸಾಮಾನು ಕೊಡ್ಸಿದ್ದೀನಿ ಗೊತ್ತಾ ನಿನಗೆ? ಶೆಲ್ಲು ಕೊಟ್ಟು ಕಳಿಸ್ತಾರೆ ನಿನಗೆ. ಚಾರ್ಜಿಂಗ್ ಹಾಕೋದು, ಚಾರ್ಜಿಂಗ್ ಹಾಕು. ಚಾರ್ಜಿಂಗ್ ಪಿನ್ ಕೊಟ್ಟಿಲ್ವಾ? ಕೊಟ್ಟಿಲ್ವಲ್ಲ ನೋಡು. ಇಲ್ಲಿ ಕೊಟ್ಟವ್ರೆ. ಹೌದಾ? ಅದಕ್ಕೆ ಶೆಲ್ ಹಾಕ್ಬೇಕಾ? ಏಯ್, ಕಿತ್ತಾಕ್ಬಿಡ ತಂದೆ. ಏಯ್, ಪಿನ್ನು ಇದು ಚಾರ್ಜಿಂಗ್. ಆ ಪಿನ್ ಇದಕ್ಕೆ ಹಾಕು, ಚಾರ್ಜ್ ಆಗುತ್ತೆ. ಅದಕ್ಕೆ ಶೆಲ್ ಹಾಕ್ಬೇಕೇನೋ. ಇದೇಂತ್ರದ್ದು? ಅದು ಇದಕ್ಕೆ ಹಾಕೋದು ಇಲ್ಲಿ. ಯಾವುದಕ್ಕೆ? ಇಲ್ಲ. ಓ, ಇದಕ್ಕೆ ಹಾಕಿದ್ರಾ? ಸಾರಿ. ಮಗನ ಮುಖ ಅಳ್ಬಿಡ್ತು. ನಿಂಗಲ್ಲಪ್ಪ ತಂದೆ. ನಂಗೆ ಗೊತ್ತಿಲ್ವಾ? ನಿಂಗೆ ಗೊತ್ತು? ನಿಂಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಹೇಗ್ಯಾರವ ಆನ್ ಮಾಡ್ದಾ? ಆಫ್ ಮಾಡು, ಚಾರ್ಜಿಂಗ್ ಹಾಕು. ಇದಕ್ಕೆ ಶೆಲ್ ಹಾಕ್ಬೇಕೇನೋ. ಅದು ತೆಗಿಯೋದು ಹೆಂಗೆ?
ಇದಾ ತಡಿ ಇಲ್ಲ ಐತಲ್ಲ ಇನ್ನು ತೆಗಿಬೇಕು ಇಲ್ಲಿ. ಫುಲ್ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟೈತೆ. ತರಕಾರಿ ಬೇರೆ ಜೋಡಿಸಿಲ್ಲ. ಏನು ತೆಗೀತು? ಹಾಂ ತಡಿ. ಅಯ್ಯೋ ನಿಧಾನ, ಬಿದ್ದಿದೆಯಾ? ಬಂತಲ್ಲ. ಇದಕ್ಕೆಲ್ಲ ಏನು ತಲೆ ಓಡುತ್ತೋ ಬೇಗ ಬೇಗ. ಎಕ್ಸಾಮ್ ಆಗೋವರೆಗೂ ಏಯ್ ನೋಡ್ಬಿಟ್ಟು ಹಾಕು, ಉಲ್ಟಾ ಹಾಕಿದ್ಯಾ ಅನ್ಸುತ್ತೆ. ಇಲ್ಲ ಯಾವ ಸೈಡ್ ಹಾಕ್ತೆ? ಹಿಂಗಲ್ಲ, ಹಂಗೆ ಕಣ. ಇದು ಇಷ್ಟು ಉದ್ದ ಇದೆ. ಅಲ್ಲಿ ಪ್ಲಸ್ ಮೈನಸ್ ಕೊಟ್ಟಿರ್ತಾರೆ, ನೋಡ್ಕೊಂಡು ಹಾಕು. ಇನ್ನೊಂದು ಅದೆಲ್ಲ ತಗೋ. ತಡಿ, ಇಲ್ಲಿ ಪ್ಲಸ್ ಇರಬೇಕು. ಪ್ಲಸ್ ಇರೋ ಕಡೆ ಪ್ಲಸ್ ಹಾಕಬೇಕು, ಮೈನಸ್ ಇರೋ ಕಡೆ ಮೈನಸ್ ಹಾಕಬೇಕು. ಇದೆಲ್ಲ ಐತೆ. ಹಾಂ ಆ ಶೆಲ್ ಆಗಲ್ಲ, ದೊಡ್ಡ ಶೆಲ್ ಬೇಕು. ಅಯ್ಯೋ ಮಗ ಆಸೆ ಆಗ್ಬಿಟ್ಟಿತ್ತು. ಅದಲ್ಲ ಮಗನೆ, ಅದು ಚಿಕ್ಕದೆ. ಹಾಲಿವುಡ್ ಈಗ ಬಟ್ ಯೂಸ್ ಮಾಡಬೇಡ. ಕೊಡಿ, ನಾನೇನು ಮಾಡಾಗ್ತದೆ. ಖುಷಿ ಆಯ್ತಾ? ಎತ್ತಿ ಕೊಡು ರಿಮೋಟ್. ಅನಿ, ಅನಿ ಇಲ್ಲಿ ನೋಡಿಲಿ, ಅಲ್ಲಿ ಇದರಲ್ಲಿ ನಾನು ಕವರ್ ಇಟ್ಟಿದ್ದೀನಲ್ಲ ಒಂದು, ಅದರೊಳಗಡೆ ಶೆಲ್ಗಳು ಇಟ್ಟಿದ್ದೀನಿ ನೋಡಿ, ತಗೊಂಬೋಗು. ಹ್ಞೂ ಅಲ್ವಾ? ನಿಧಾನ, ಪಾಪ ಮಲ್ಗೋ, ಎಬ್ಬಿಸ್ಬೇಡ. ನೋಡು ಹೆಂಗೆ ನಾವು ಏನು ಬಿಸಾಕಲ್ಲ, ಎಲ್ಲ ಕವರ್ ಕಟ್ ಮಾಡಿರ್ತೀವಿ, ಯಾವಾಗಾದ್ರೂ ಯೂಸ್ ಆಗುತ್ತೆ ಅಂತ. ಹಾಂ ಶೆಲ್ ತಗೊಂಡೋಗಿ ನೀನೇ ಹಾಕು. ಯಾವ್ಯಾವ ಕೀನೋ ಏನೇಂತ್ರದೋ ಗೊತ್ತಿಲ್ಲ, ಎಲ್ಲ ತುಂಬಿದ್ದೀನಿ ಇದ್ರೊಳಗಡೆ. ಅದೇ ಎತ್ಕೋ, ಇವೆರಡು ದೊಡ್ಡವು, ಇದು ತಗೋ, ದೊಡ್ಡದೇ ಆಗೋದು. ಇನ್ನೂ ಎರಡು ದೊಡ್ಡವು ನೋಡು, ಇವೆರಡು ಆಗ್ಬೋದೇನು. ನಿನ್ನ ಟೆಕ್ನಾಲಜಿ ಇವೆರಡು ನೋಡು, ಇವೆರಡರಲ್ಲಿ ಯಾವ್ದಾರು ಆಗ್ಬೋದು. ಆಯ್ತದಾ? ಆ ಕಡೆಗೆ ಹಾಕು. ನನಗೆ ನೀವು ಯಾರಾದರೂ ಎಲ್ಲ ಕವರ್ ಕಟ್ಟಿಕ್ಕಿರೋರು ಇದ್ರೆ ಹೇಳಿ, ನಾನು ಏನು ಬಿಸಾಕಲ್ಲ. ಏದಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಆ ಥರ ಕವರ್ ಕಟ್ಟಿಟ್ಟಿರ್ತೀನಿ. ಇವಂದೇ ಆಟ ಸಂಬಂಧ ಎಷ್ಟೊಂದು ಶೆಲ್ಗಳು, ಅವೆಲ್ಲ ನಾನು ಆಯ್ದು ಎತ್ತಿಕ್ಕಿರೋದು. ಎಸ್ತಿರ್ತಾನೆ ಶೆಲ್ಗಳನ್ನ ಆಟ ಇದಾದ್ಮೇಲೆ. ನನಗೆ ಇದ್ದವರು ಕಮೆಂಟ್ ಮಾಡಿ, ನಾವು ಹಂಗೆ ಅಂತ. ಹೆಣ್ಮಕ್ಳು ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಮೈಂಡ್ ಸೆಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರೊಳಗೆ ಯಾಕೆ ಎತ್ತಿಕ್ಕು, ಕವರ್ ತುಂಬಿ ಇದು ಎತ್ತಿಕ್ಕು ತಗೋ. ಎಲ್ಲನೂ ಅದ್ರೊಳಗಡೆ ಯಾಕೆ ಎತ್ತಿಕ್ಕು, ಬೇಕಾದಾಗ ಎತ್ಕೊಂಡ್ರಾಯ್ತು. ಈ ಕಡೆ ತಿರ್ಗ, ಈ ಕಡೆ ತಿರ್ಗೋ ನಿಶಾ, ಅಲ್ಲೇ ಎಣಿಸ್ಬೋದು ಎಷ್ಟವೇ ನಿಮ್ಮ. ಅವ್ನ ಖುಷಿ ನೋಡಿ ಬೆಳಿಗ್ಗೆಯಿಂದ ಆಗಿದ್ದು ಸ್ಟ್ರೆಸ್ ಎಲ್ಲ ಹೊಟ್ಟೋಯ್ತು. ನಂಗೆ ಫುಲ್ಲು ಮೈಕೈ ನೋವು ಬಂದ್ಬಿಟ್ಟಿತ್ತು ಹೇಳಬೇಕು ಅಂತಂದರೆ. ಇದಾಗಿತ್ತು ನನ್ನ ಶಿವರಾತ್ರಿ ಹಬ್ಬ ನನ್ನ 2 ಮಕ್ಳ ಜೊತೆ. ನಾನು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಮನೆ ತರಕಾರಿ ತಂದಿದ್ದಾರೆ, ಅದನ್ನು ಜೋಡಿಸ್ಬೇಕು, ಇವನ್ನ ಮಲಗಿಸ್ಬೇಕು, ಅಷ್ಟು ಕೆಲಸ ಇದ್ದಾವೆ. ಇವತ್ತಿನ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಚಿನ್ನಿ, ಸಬ್ಸ್ಕ್ರೈಬ್ ಮಾಡ್ತಾನೆ ಯಾರು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಎಲ್ರಿಗೂ.